ಇವರು ಸಾಮಾನ್ಯ ವ್ಯಕ್ತಿಯಲ್ಲ. ಬ್ರಿಟಿಷರ ವಿರುದ್ಧ ಜೀವಪಣವಾಗಿ ಹೋರಾಡಿದ ಕನ್ನಡದ ಮಹಾವೀರ ಸಂಗೊಳ್ಳಿ ರಾಯಣ್ಣ. 1798ರಲ್ಲಿ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಗ್ರಾಮದಲ್ಲಿ ಜನಿಸಿದ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮರ ಸೇನಾಧಿಪತಿಯಾಗಿದ್ದರು. ರಾಣಿ ಚೆನ್ನಮ್ಮರು ಬ್ರಿಟಿಷರ ವಿರುದ್ಧ ಹೋರಾಡಿದಾಗ ರಾಯಣ್ಣ ಅವರೊಂದಿಗೆ ಅಚಲವಾಗಿ ನಿಂತರು. ರಾಣಿ ಬಂಧನಕ್ಕೊಳಗಾದ ನಂತರವೂ ರಾಯಣ್ಣ ಹೋರಾಟವನ್ನು ನಿಲ್ಲಿಸಲಿಲ್ಲ. ಕಾಡುಗಳಲ್ಲಿ ಅಡಗಿ ಬ್ರಿಟಿಷರ ಮೇಲೆ ಗೆರಿಲ್ಲಾ ದಾಳಿಗಳನ್ನು ನಡೆಸಿ ಅವರ ನಿದ್ದೆ ಕೆಡಿಸಿದರು. ಆದರೆ ದ್ರೋಹದಿಂದ ಅವರು ಬಂಧಿತರಾದರು. 1831ರ ಜನವರಿ 26ರಂದು ಅವರನ್ನು ಗಲ್ಲಿಗೇರಿಸಲಾಯಿತು. ಮರಣದಂಡನೆಗೆ ಮುನ್ನ ಅವರು ಹೇಳಿದ ಮಾತು ಇಂದಿಗೂ ಕನ್ನಡಿಗರ ಹೃದಯದಲ್ಲಿ ಮೊಳಗುತ್ತದೆ. ನಾನು ಮತ್ತೆ ಇದೇ ನಾಡಿನಲ್ಲಿ ಹುಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಡುತ್ತೇನೆ. ಸಂಗೊಳ್ಳಿ ರಾಯಣ್ಣ ಕನ್ನಡದ ಶೌರ್ಯ, ಸ್ವಾಭಿಮಾನ ಮತ್ತು ದೇಶಪ್ರೇಮದ ಶಾಶ್ವತ ಸಂಕೇತ.